ವಿಷದ ಬೀಜ ಸೇವಿಸಿ 8 ಮಕ್ಕಳು ಅಸ್ವಸ್ಥ. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಗ್ರಾಮದಲ್ಲಿ ಘಟನೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ. ಇಂದು ಬಿಡದಿಯಿಂದ ದೋಸ್ತಿ ಪಾದಯಾತ್ರೆ ಆರಂಭ. ಮೈತ್ರಿ ನಾಯಕರಿಗೆ ಕೌಂಟರ್ ಕೊಡಲು ಕಾಂಗ್ರೆಸ್ ರಣತಂತ್ರ. ಜನಾಂದೋಲನ ಸಮಾವೇಶ ಮೂಲಕ ಎನ್ಡಿಎಗೆ ಕೌಂಟರ್. ಮೆಟ್ರೋ ಟ್ರ್ಯಾಕ್ಗೆ ಜಿಗಿದು ವ್ಯಕ್ತಿ ಆತ್ಮಹತ್ಯೆ. ಸೂಸೈಡ್ ಸ್ಪಾಟ್ ಆಯ್ತಾ ನಮ್ಮ ಮೆಟ್ರೋ? ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅವಘಡಗಳಿಗೆ ಕಾರಣವಾಯ್ತಾ? ವಯನಾಡು ನಿರಾಶ್ರಿತರಿಗೆ ಟೌನ್ಶಿಪ್ ಘೋಷಣೆ. ಪುನರ್ವಸತಿಗಾಗಿ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ. ತ್ವರಿತವಾಗಿ ಯೋಜನೆಗೆ ಜಾರಿ ಎಂದ ಕೇರಳ ಸಿಎಂ. ಎರಡು ಕಂಚಿನ ಪದಕ ಗೆದ್ದ ಭಾಕರ್ಗೆ ಜಾಕ್ಪಾಟ್. ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿಯಾಗಲಿದ್ದಾರೆ ಮನು ಭಾಕರ್. ಭಾರತೀಯ ಒಲಿಂಪಿಕ್ ಸಂಸ್ಥೆಯಿಂದ ಘೋಷಣೆ.